ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅದನ್ನ ದುರ್ಬಳಕೆಯನ್ನ ಕೂಡ ಮಾಡಿಕೊಂಡಂತ ಆರೋಪಗಳು ಕೂಡ ಇತ್ತು. ಆದ್ರೆ ಇಲ್ಲಿ 5,000 ಕೋಟಿ ಇದನ್ನ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಈಗಿರುವಂತ ಪ್ರಶ್ನೆ. ಮಾಡ್ಕೊಂಡಿದ್ದೆ ಆದ್ರೆ ಯಾರು ಮಾಡ್ಕೊಂಡಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ಬೇಕು. ನೋಡಿ, ಇವತ್ತು ವಿಪಕ್ಷದ ನಾಯಕರು ಪ್ರತಿಯೊಬ್ಬರು ಕೂಡ ಇದನ್ನ ಇಟ್ಟುಕೊಂಡು ಪ್ರಬಲವಾಗಿ ಗದ್ದಲವನ್ನ ಸದನದಲ್ಲಿ ಸೃಷ್ಟಿ ಮಾಡ್ತಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಇದೇ ವಿಚಾರವಾಗಿ ಮಾತಾಡಿದ್ದಾರೆ. ರಾಜ್ಯದ ಗೃಹಲಕ್ಷ್ಮಿ ಹಣ ಎಲ್ಲಿಗೋಯ್ತು, ಏನಾಯ್ತು ಅಂತೇಳಿ ಬೆಳಗಾವಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಬಿಹಾರ ಚುನಾವಣೆಗೆ ಹೋಯ್ತಾ ಅಥವಾ ಜಮೀನು ಖರೀದಿ ಮಾಡೋದಕ್ಕೆ ಹೋಯ್ತಾ ಅಂತೇಳಿ. ವಾಲ್ಮೀಕಿ ನಿಗಮದಲ್ಲಿ 185 ಕೋಟಿ ಅಲ್ಲ 85 ಕೋಟಿ ಅವ್ಯವಹಾರ ಆಗಿತ್ತು. ಸಿದ್ದರಾಮಯ್ಯನವರೇ ಆ ದುಡ್ಡು ಬಳ್ಳಾರಿಗೆ ಹೋಯ್ತು ಅಂತ ಹೇಳಿದ್ರು. ಈಗ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಯಕ್ಷ ಪ್ರಶ್ನೆ. ಹಲವು ಅನುಮಾನಗಳನ್ನು ಹುಟ್ಟಿಸ್ತಾ ಇದೆ. ಮಹಿಳೆ ಅಂತ ಸಿಂಪತಿ ಗಿಟ್ಟಿಸೋದು ಅಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನ್ನುವ ಮಾತನ್ನ ಕೂಡ ಆಡಿದ್ದಾರೆ. ಏನ್ ಮಾತಾಡಿದ್ರೆ ಕೇಳಿ. ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೇಳಬೇಕು. ಈಗ ಆರ್ಥಿಕ ಇಲಾಖೆದವರು ಅದು ಕೊಡ್ಲಿಕ್ಕೆ ಬರುದಿಲ್ಲ, ಆ ಏರ್ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ. ಎಲ್ಲಿ ಬಿಹಾರ್ ಚುನಾವಣೆಗೆ ಹೋಯ್ತು ಅಥವಾ ಯಾವ್ದಾದ್ರು ಜಮೀನು ಖರೀದಿಗೆ ಹೋಯ್ತೋ ಗೊತ್ತಿಲ್ಲ. ಸರ್ಕಾರ ಇವತ್ತು ಬಹಿರಂಗಪಡಿಸಬೇಕು ಎಷ್ಟು ಈ 5,000 ಕೋಟಿ ಹೋಯ್ತಲ್ಲಿ. ಯಾಕಂದ್ರೆ ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ಏನು ಸುಮಾರು 85 ಕೋಟಿ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ ವಿಧಾನಸಭೆಯಲ್ಲಿ. 185 ಕೋಟಿ ಅಲ್ಲ 85 ಕೋಟಿ ಅಷ್ಟೇ ಹಗರಣ ಆಗಿದೆ ಅಂತ ಅಂದಮೇಲೆ ಆ 85 ಕೋಟಿ ಎಲ್ಲಿ ಹೋಯ್ತು? ಬಳ್ಳಾರಿ ಲೋಕಸಭೆಗೆ ಹೋಯ್ತು ಅಂತೇಳಿ ಹೈದರಾಬಾದ್ ಮೂಲಕ ಇವತ್ತು ಬಾರ್ಗಳಿಗೆ, ಬಂಗಾರ ಅಂಗಡಿಗೆ ದಾಖಲೆಗಳು ಸಿಕ್ಕು. ಅದೇ ರೀತಿಯಲ್ಲಿ ಈ 5,000 ಕೋಟಿ ಬಗ್ಗೆನೂ ಒಂದು ಯಕ್ಷ ಪ್ರಶ್ನೆ ಈ ರಾಜ್ಯದ ಜನರ ಮುಂದಿದೆ. ಈ 5,000 ಕೋಟಿ ಏನು ಹಣ ಇವತ್ತು ಹೆಣ್ಮಕ್ಳ ಹೆಸರಲ್ಲೇ ಗೃಹಲಕ್ಷ್ಮಿ ಯೋಜನೆ ಹೆಸರಲ್ಲೇ ಹೆಣ್ಮಕ್ಳ ಒಂದು ಹಣವನ್ನು ಲೂಟಿ ಮಾಡಲಿಕ್ಕೆ ಒಬ್ಬ ಮಹಿಳಾ ಮಂತ್ರಿಯ ಮೂಲಕ ಈ ಸರ್ಕಾರ ಕೆಟ್ಟ ಕೆಲಸ ಮಾಡಿದೆ. ನಿನ್ನೆ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಒಬ್ಬ ಮಹಿಳೆಯಾಗಿ ನನಗೆ ಈ ರೀತಿ ತೊಂದರೆ ಕೊಡ್ತಾ ಇರ್ತಾರೆ. ಮಹಿಳೆ ಇರಲಿ ಪುರುಷ ಇರಲಿ ಸಮಾನರು. ಮಹಿಳೆ ತಪ್ಪು ಮಾಡಿದ್ರು ತಪ್ಪೇ, ಪುರುಷ ತಪ್ಪು ಮಾಡಿದ್ರು ತಪ್ಪೇ. ಆದರೆ ಮಹಿಳೆ ಅನ್ನುವಂತ ಇದರಲ್ಲಿ ಆಶ್ರಯವನ್ನು ತೆಗೆದುಕೊಳ್ಳುವಂತದ್ದು ತನ್ನ ಮಾಡಿದಂತ ಪ್ರಕರಣವನ್ನು ಈ ರೀತಿ ಒಂದು ಸಿಂಪತಿಯನ್ನು ಗಳಿಸಲಿಕ್ಕೆ ಮಾಡುವಂತದನ್ನು ಬಿಟ್ಟು 5,000 ಕೋಟಿ ಸರ್ಕಾರ ತಕ್ಷಣ ಫೆಬ್ರವರಿ ಮಾರ್ಚ್ ಏನು ಹಣ ಇದೆ ಅದನ್ನು ಆ ಮಹಿಳೆಯರ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅದನ್ನ ದುರ್ಬಳಕೆಯನ್ನ ಕೂಡ ಮಾಡಿಕೊಂಡಂತ ಆರೋಪಗಳು ಕೂಡ ಇತ್ತು. ಆದ್ರೆ ಇಲ್ಲಿ 5,000 ಕೋಟಿ ಇದನ್ನ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಈಗಿರುವಂತ ಪ್ರಶ್ನೆ. ಮಾಡ್ಕೊಂಡಿದ್ದೆ ಆದ್ರೆ ಯಾರು ಮಾಡ್ಕೊಂಡಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ಬೇಕು. ನೋಡಿ, ಇವತ್ತು ವಿಪಕ್ಷದ ನಾಯಕರು ಪ್ರತಿಯೊಬ್ಬರು ಕೂಡ ಇದನ್ನ ಇಟ್ಟುಕೊಂಡು ಪ್ರಬಲವಾಗಿ ಗದ್ದಲವನ್ನ ಸದನದಲ್ಲಿ ಸೃಷ್ಟಿ ಮಾಡ್ತಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಇದೇ ವಿಚಾರವಾಗಿ ಮಾತಾಡಿದ್ದಾರೆ. ರಾಜ್ಯದ ಗೃಹಲಕ್ಷ್ಮಿ ಹಣ ಎಲ್ಲಿಗೋಯ್ತು, ಏನಾಯ್ತು ಅಂತೇಳಿ ಬೆಳಗಾವಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಬಿಹಾರ ಚುನಾವಣೆಗೆ ಹೋಯ್ತಾ ಅಥವಾ ಜಮೀನು ಖರೀದಿ ಮಾಡೋದಕ್ಕೆ ಹೋಯ್ತಾ ಅಂತೇಳಿ. ವಾಲ್ಮೀಕಿ ನಿಗಮದಲ್ಲಿ 185 ಕೋಟಿ ಅಲ್ಲ 85 ಕೋಟಿ ಅವ್ಯವಹಾರ ಆಗಿತ್ತು. ಸಿದ್ದರಾಮಯ್ಯನವರೇ ಆ ದುಡ್ಡು ಬಳ್ಳಾರಿಗೆ ಹೋಯ್ತು ಅಂತ ಹೇಳಿದ್ರು. ಈಗ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಯಕ್ಷ ಪ್ರಶ್ನೆ. ಹಲವು ಅನುಮಾನಗಳನ್ನು ಹುಟ್ಟಿಸ್ತಾ ಇದೆ. ಮಹಿಳೆ ಅಂತ ಸಿಂಪತಿ ಗಿಟ್ಟಿಸೋದು ಅಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನ್ನುವ ಮಾತನ್ನ ಕೂಡ ಆಡಿದ್ದಾರೆ. ಏನ್ ಮಾತಾಡಿದ್ರೆ ಕೇಳಿ. ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೇಳಬೇಕು. ಈಗ ಆರ್ಥಿಕ ಇಲಾಖೆದವರು ಅದು ಕೊಡ್ಲಿಕ್ಕೆ ಬರುದಿಲ್ಲ, ಆ ಏರ್ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ. ಎಲ್ಲಿ ಬಿಹಾರ್ ಚುನಾವಣೆಗೆ ಹೋಯ್ತು ಅಥವಾ ಯಾವ್ದಾದ್ರು ಜಮೀನು ಖರೀದಿಗೆ ಹೋಯ್ತೋ ಗೊತ್ತಿಲ್ಲ. ಸರ್ಕಾರ ಇವತ್ತು ಬಹಿರಂಗಪಡಿಸಬೇಕು ಎಷ್ಟು ಈ 5,000 ಕೋಟಿ ಹೋಯ್ತಲ್ಲಿ. ಯಾಕಂದ್ರೆ ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ಏನು ಸುಮಾರು 85 ಕೋಟಿ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ ವಿಧಾನಸಭೆಯಲ್ಲಿ. 185 ಕೋಟಿ ಅಲ್ಲ 85 ಕೋಟಿ ಅಷ್ಟೇ ಹಗರಣ ಆಗಿದೆ ಅಂತ ಅಂದಮೇಲೆ ಆ 85 ಕೋಟಿ ಎಲ್ಲಿ ಹೋಯ್ತು? ಬಳ್ಳಾರಿ ಲೋಕಸಭೆಗೆ ಹೋಯ್ತು ಅಂತೇಳಿ ಹೈದರಾಬಾದ್ ಮೂಲಕ ಇವತ್ತು ಬಾರ್ಗಳಿಗೆ, ಬಂಗಾರ ಅಂಗಡಿಗೆ ದಾಖಲೆಗಳು ಸಿಕ್ಕು. ಅದೇ ರೀತಿಯಲ್ಲಿ ಈ 5,000 ಕೋಟಿ ಬಗ್ಗೆನೂ ಒಂದು ಯಕ್ಷ ಪ್ರಶ್ನೆ ಈ ರಾಜ್ಯದ ಜನರ ಮುಂದಿದೆ. ಈ 5,000 ಕೋಟಿ ಏನು ಹಣ
ಇವತ್ತು ಹೆಣ್ಮಕ್ಳ ಹೆಸರಲ್ಲೇ ಗೃಹಲಕ್ಷ್ಮಿ ಯೋಜನೆ ಹೆಸರಲ್ಲೇ ಹೆಣ್ಮಕ್ಳ ಒಂದು ಹಣವನ್ನು ಲೂಟಿ ಮಾಡಲಿಕ್ಕೆ ಒಬ್ಬ ಮಹಿಳಾ ಮಂತ್ರಿ ಮೂಲಕ ಈ ಸರ್ಕಾರ ಕೆಟ್ಟ ಕೆಲಸ ಮಾಡಿದೆ. ನಿನ್ನೆ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಒಬ್ಬ ಮಹಿಳೆಯಾಗಿ ನನಗೆ ಈ ರೀತಿ ತೊಂದರೆ ಕೊಡ್ತಾ ಇರ್ತಾರೆ. ಮಹಿಳೆ ಇರಲಿ ಪುರುಷ ಇರಲಿ ಸಮಾನರು. ಮಹಿಳೆ ತಪ್ಪು ಮಾಡಿದ್ರು ತಪ್ಪೇ, ಪುರುಷ ತಪ್ಪು ಮಾಡಿದ್ರು ತಪ್ಪೇ. ಆದರೆ ಮಹಿಳೆ ಅನ್ನುವಂತ ಇದರಲ್ಲಿ ಆಶ್ರಯವನ್ನು ತೆಗೆದುಕೊಳ್ಳುವಂತದ್ದು ತನ್ನ ಮಾಡಿದಂತ ಪ್ರಕರಣವನ್ನ ಈ ರೀತಿ ಒಂದು ಸಿಂಪತಿಯನ್ನು ಗಳಿಸಲಿಕ್ಕೆ ಮಾಡುವಂತದನ್ನು ಬಿಟ್ಟು 5,000 ಕೋಟಿ ಸರ್ಕಾರ ತಕ್ಷಣ ಫೆಬ್ರವರಿ ಮಾರ್ಚ್ ಏನು ಹಣ ಇದೆ ಅದನ್ನು ಆ ಮಹಿಳೆಯರ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅದನ್ನ ದುರ್ಬಳಕೆಯನ್ನ ಕೂಡ ಮಾಡಿಕೊಂಡಂತ ಆರೋಪಗಳು ಕೂಡ ಇತ್ತು. ಆದ್ರೆ ಇಲ್ಲಿ 5,000 ಕೋಟಿ ಇದನ್ನ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಈಗಿರುವಂತಹ ಪ್ರಶ್ನೆ. ಮಾಡ್ಕೊಂಡಿದ್ದೆ ಆದ್ರೆ ಯಾರು ಮಾಡ್ಕೊಂಡಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ಬೇಕು. ನೋಡಿ, ಇವತ್ತು ವಿಪಕ್ಷದ ನಾಯಕರು ಪ್ರತಿಯೊಬ್ಬರು ಕೂಡ ಇದನ್ನ ಇಟ್ಟುಕೊಂಡು ಪ್ರಬಲವಾಗಿ ಗದ್ದಲವನ್ನ ಸದನದಲ್ಲಿ ಸೃಷ್ಟಿ ಮಾಡ್ತಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಇದೇ ವಿಚಾರವಾಗಿ ಮಾತಾಡಿದ್ದಾರೆ. ರಾಜ್ಯದ ಗೃಹಲಕ್ಷ್ಮಿ ಹಣ ಎಲ್ಲಿಗೋಯ್ತು, ಏನಾಯ್ತು ಅಂತೇಳಿ ಬೆಳಗಾವಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಬಿಹಾರ ಚುನಾವಣೆಗೆ ಹೋಯ್ತಾ ಅಥವಾ ಜಮೀನು ಖರೀದಿ ಮಾಡೋದಕ್ಕೆ ಹೋಯ್ತಾ ಅಂತೇಳಿ. ವಾಲ್ಮೀಕಿ ನಿಗಮದಲ್ಲಿ 185 ಕೋಟಿ ಅಲ್ಲ 85 ಕೋಟಿ ಅವ್ಯವಹಾರ ಆಗಿತ್ತು. ಸಿದ್ದರಾಮಯ್ಯನವರೇ ಆ ದುಡ್ಡು ಬಳ್ಳಾರಿಗೆ ಹೋಯ್ತು ಅಂತ ಹೇಳಿದ್ರು. ಈಗ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಯಕ್ಷ ಪ್ರಶ್ನೆ. ಹಲವು ಅನುಮಾನಗಳನ್ನು ಹುಟ್ಟಿಸ್ತಾ ಇದೆ. ಮಹಿಳೆ ಅಂತ ಸಿಂಪತಿ ಗಿಟ್ಟಿಸೋದು ಅಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನ್ನುವ ಮಾತನ್ನು ಕೂಡ ಆಡಿದ್ದಾರೆ. ಏನ್ ಮಾತಾಡಿದ್ರೆ ಕೇಳಿ. ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೇಳಬೇಕು. ಈಗ ಆರ್ಥಿಕ ಇಲಾಖೆದವರು ಅದು ಕೊಡ್ಲಿಕ್ಕೆ ಬರುದಿಲ್ಲ, ಆ ಏರ್ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ. ಎಲ್ಲಿ ಬಿಹಾರ ಚುನಾವಣೆಗೆ ಹೋಯ್ತು ಅಥವಾ ಯಾವ್ದಾದ್ರು ಜಮೀನು ಖರೀದಿಗೆ ಹೋಯ್ತೋ ಗೊತ್ತಿಲ್ಲ. ಸರ್ಕಾರ ಇವತ್ತು ಬಹಿರಂಗಪಡಿಸಬೇಕು ಎಷ್ಟು ಈ 5,000 ಕೋಟಿ ಹೋಯ್ತಲ್ಲಿ. ಯಾಕಂದ್ರೆ ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ಏನು ಸುಮಾರು 85 ಕೋಟಿ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ ವಿಧಾನಸಭೆಯಲ್ಲಿ. 185 ಕೋಟಿ ಅಲ್ಲ 85 ಕೋಟಿ ಅಷ್ಟೇ ಹಗರಣ ಆಗಿದೆ ಅಂತ ಅಂದಮೇಲೆ ಆ 85 ಕೋಟಿ ಎಲ್ಲಿ ಹೋಯ್ತು? ಬಳ್ಳಾರಿ ಲೋಕಸಭೆಗೆ ಹೋಯ್ತಂತೇಳಿ ಹೈದರಾಬಾದ್ ಮೂಲಕ ಇವತ್ತು ಬಾರ್ಗಳಿಗೆ, ಬಂಗಾರ ಅಂಗಡಿಗೆ ದಾಖಲೆಗಳು ಸಿಕ್ಕು. ಅದೇ ರೀತಿಯಲ್ಲಿ ಈ 5,000 ಕೋಟಿ ಬಗ್ಗೆನೂ ಒಂದು ಯಕ್ಷ ಪ್ರಶ್ನೆ ಈ ರಾಜ್ಯದ ಜನರ ಮುಂದಿದೆ. ಈ 5,000 ಕೋಟಿ ಏನು ಹಣ ಇವತ್ತು ಹೆಣ್ಮಕ್ಳ ಹೆಸರಲ್ಲೇ ಗೃಹಲಕ್ಷ್ಮಿ ಯೋಜನೆ ಹೆಸರಲ್ಲೇ ಹೆಣ್ಮಕ್ಳ ಒಂದು ಹಣವನ್ನು ಲೂಟಿ ಮಾಡಲಿಕ್ಕೆ ಒಬ್ಬ ಮಹಿಳಾ ಮಂತ್ರಿ ಮೂಲಕ ಈ ಸರ್ಕಾರ ಕೆಟ್ಟ ಕೆಲಸ ಮಾಡಿದೆ. ನಿನ್ನೆ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಒಬ್ಬ ಮಹಿಳೆಯಾಗಿ ನನಗೆ ಈ ರೀತಿ ತೊಂದರೆ ಕೊಡ್ತಾ ಇರ್ತಾರೆ. ಮಹಿಳೆ ಇರಲಿ ಪುರುಷ ಇರಲಿ ಸಮಾನರು. ಮಹಿಳೆ ತಪ್ಪು ಮಾಡಿದ್ರು ತಪ್ಪೇ, ಪುರುಷ ತಪ್ಪು ಮಾಡಿದ್ರು ತಪ್ಪೇ. ಆದರೆ ಮಹಿಳೆ ಅನ್ನುವಂತ ಇದರಲ್ಲಿ ಆಶ್ರಯವನ್ನು ತೆಗೆದುಕೊಳ್ಳುವಂತದ್ದು ತನ್ನ ಮಾಡಿದಂತ ಪ್ರಕರಣವನ್ನ ಈ ರೀತಿ ಒಂದು ಸಿಂಪತಿಯನ್ನು ಗಳಿಸಲಿಕ್ಕೆ ಮಾಡುವಂತದನ್ನು ಬಿಟ್ಟು 5,000 ಕೋಟಿ ಸರ್ಕಾರ ತಕ್ಷಣ ಫೆಬ್ರವರಿ ಮಾರ್ಚ್ ಏನು ಹಣ ಇದೆ ಅದನ್ನು ಆ ಮಹಿಳೆಯರ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಅದನ್ನ ದುರ್ಬಳಕೆಯನ್ನ ಕೂಡ ಮಾಡಿಕೊಂಡಂತ ಆರೋಪಗಳು ಕೂಡ ಇತ್ತು. ಆದ್ರೆ ಇಲ್ಲಿ 5,000 ಕೋಟಿ ಇದನ್ನ ದುರ್ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ಈಗಿರುವಂತಹ ಪ್ರಶ್ನೆ. ಮಾಡ್ಕೊಂಡಿದ್ದೆ ಆದ್ರೆ ಯಾರು ಮಾಡ್ಕೊಂಡಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ಬೇಕು. ನೋಡಿ, ಇವತ್ತು ವಿಪಕ್ಷದ ನಾಯಕರು ಪ್ರತಿಯೊಬ್ಬರು ಕೂಡ ಇದನ್ನ ಇಟ್ಟುಕೊಂಡು ಪ್ರಬಲವಾಗಿ ಗದ್ದಲವನ್ನ ಸದನದಲ್ಲಿ ಸೃಷ್ಟಿ ಮಾಡ್ತಾರೆ. ಮತ್ತೊಂದು ಕಡೆ ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಇದೇ ವಿಚಾರವಾಗಿ ಮಾತಾಡಿದ್ದಾರೆ. ರಾಜ್ಯದ ಗೃಹಲಕ್ಷ್ಮಿ ಹಣ ಎಲ್ಲಿಗೋಯ್ತು, ಏನಾಯ್ತು ಅಂತೇಳಿ ಬೆಳಗಾವಿಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಬಿಹಾರ ಚುನಾವಣೆಗೆ ಹೋಯ್ತಾ ಅಥವಾ ಜಮೀನು ಖರೀದಿ ಮಾಡೋದಕ್ಕೆ ಹೋಯ್ತಾ ಅಂತೇಳಿ. ವಾಲ್ಮೀಕಿ ನಿಗಮದಲ್ಲಿ 185 ಕೋಟಿ ಅಲ್ಲ 85 ಕೋಟಿ ಅವ್ಯವಹಾರ ಆಗಿತ್ತು. ಸಿದ್ದರಾಮಯ್ಯನವರೇ ಆ ದುಡ್ಡು ಬಳ್ಳಾರಿಗೆ ಹೋಯ್ತು ಅಂತ ಹೇಳಿದ್ರು. ಈಗ 5,000 ಕೋಟಿ ಎಲ್ಲಿ ಹೋಯ್ತು ಅನ್ನೋದೇ ಯಕ್ಷ ಪ್ರಶ್ನೆ. ಹಲವು ಅನುಮಾನಗಳನ್ನು ಹುಟ್ಟಿಸ್ತಾ ಇದೆ. ಮಹಿಳೆ ಅಂತ ಸಿಂಪತಿ ಗಿಟ್ಟಿಸೋದು ಅಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅನ್ನುವ ಮಾತನ್ನು ಕೂಡ ಆಡಿದ್ದಾರೆ. ಏನ್ ಮಾತಾಡಿದ್ರೆ ಕೇಳಿ. ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೇಳಬೇಕು. ಈಗ ಆರ್ಥಿಕ ಇಲಾಖೆದವರು ಅದು ಕೊಡ್ಲಿಕ್ಕೆ ಬರುದಿಲ್ಲ, ಆ ಏರ್ ಕ್ಲೋಸ್ ಆಗಿದೆ ಅಂತ ಹೇಳ್ತಾರೆ. ಎಲ್ಲಿ ಬಿಹಾರ ಚುನಾವಣೆಗೆ ಹೋಯ್ತು ಅಥವಾ ಯಾವ್ದಾದ್ರು
ಜಮೀನು ಖರೀದಿಗೆ ಹೋಯ್ತೋ ಗೊತ್ತಿಲ್ಲ. ಸರ್ಕಾರ ಇವತ್ತು ಬಹಿರಂಗಪಡಿಸಬೇಕು ಎಷ್ಟು ಈ 5,000 ಕೋಟಿ ಹೋಯ್ತಲ್ಲಿ. ಯಾಕಂದ್ರೆ ಈಗಾಗಲೇ ವಾಲ್ಮೀಕಿ ಹಗರಣದಲ್ಲಿ ಏನು ಸುಮಾರು 85 ಕೋಟಿ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ ವಿಧಾನಸಭೆಯಲ್ಲಿ. 185 ಕೋಟಿ ಅಲ್ಲ, 85 ಕೋಟಿ ಅಷ್ಟೇ ಹಗರಣ ಆಗಿದೆ ಅಂತ ಅಂದಮೇಲೆ ಆ 85 ಕೋಟಿ ಎಲ್ಲಿ ಹೋಯ್ತು? ಬಳ್ಳಾರಿ ಲೋಕಸಭೆಗೆ ಹೋಯ್ತಂತೇಳಿ ಹೈದರಾಬಾದ್ ಮೂಲಕ ಇವತ್ತು ಬಾರ್ಗಳಿಗೆ, ಬಂಗಾರ ಅಂಗಡಿಗೆ ದಾಖಲೆಗಳು ಸಿಕ್ಕು. ಅದೇ ರೀತಿಯಲ್ಲಿ ಈ 5,000 ಕೋಟಿ ಬಗ್ಗೆನೂ ಒಂದು ಯಕ್ಷ ಪ್ರಶ್ನೆ ಈ ರಾಜ್ಯದ ಜನರ ಮುಂದಿದೆ. ಈ 5,000 ಕೋಟಿ ಏನು ಹಣ ಇವತ್ತು ಹೆಣ್ಮಕ್ಳ ಹೆಸರಲ್ಲೇ ಗೃಹಲಕ್ಷ್ಮಿ ಯೋಜನೆ ಹೆಸರಲ್ಲೇ ಹೆಣ್ಮಕ್ಳ ಒಂದು ಹಣವನ್ನು ಲೂಟಿ ಮಾಡಲಿಕ್ಕೆ ಒಬ್ಬ ಮಹಿಳಾ ಮಂತ್ರಿಯ ಮೂಲಕ ಈ ಸರ್ಕಾರ ಕೆಟ್ಟ ಕೆಲಸ ಮಾಡಿದೆ. ನಿನ್ನೆ ಹೇಳ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಒಬ್ಬ ಮಹಿಳೆಯಾಗಿ ನನಗೆ ಈ ರೀತಿ ತೊಂದರೆ ಕೊಡ್ತಾ ಇರ್ತಾರೆ. ಮಹಿಳೆ ಇರಲಿ ಪುರುಷ ಇರಲಿ ಸಮಾನರು. ಮಹಿಳೆ ತಪ್ಪು ಮಾಡಿದ್ರು ತಪ್ಪೇ, ಪುರುಷ ತಪ್ಪು ಮಾಡಿದ್ರು ತಪ್ಪೇ. ಆದರೆ ಮಹಿಳೆ ಅನ್ನುವಂಥ ಇದರಲ್ಲಿ ಆಶ್ರಯವನ್ನು ತೆಗೆದುಕೊಳ್ಳುವಂಥದ್ದು ತನ್ನ ಮಾಡಿದಂಥ ಪ್ರಕರಣವನ್ನು ಈ ರೀತಿ ಒಂದು ಸಿಂಪತಿಯನ್ನು ಗಳಿಸಲಿಕ್ಕೆ ಮಾಡುವಂಥದ್ದನ್ನು ಬಿಟ್ಟು 5,000 ಕೋಟಿ